ಮಳೆ ಆಗೈತಿ. ಮೇಲಿಂದ ಜೂನ್ ತನಕ ಚಲೋ ಮಳೆ ಆಗೈತಿ. ಜೂನ್ಲಿಂದ ಇತ್ತ ಮಳೆ ಇಲ್ಲ. ಈಗ ಸಾಲ ಮಾಡಿ ಬಿತ್ತಿದ್ವಿ. ಹಿಂದಿನ ಸಾಲ ತೀರ್ಸ್ಕೊಳಕ್ ಬರ್ತಂತ ಒಳ್ಳೆ ಒಟ್ಟು ಹೆಸರು ಜಾಸ್ತಿ ಬಿತ್ಕೊಂಡಿವಿ. ಹೆಸರು ಜಾಸ್ತಿ ಬಿತ್ಕೊಂಡ್ರು ಮಳೆ ಇಲ್ಲಿವರೆಗೆ ಮಳೆ ಇಲ್ಲದಕ್ಕೆ ಮತ್ತೆ ಇದ್ರ ಜೊತೆಲಿ ರೋಗ ಬಿದ್ದೈತಿ. ಮತ್ತೆ ಬೆಳೆ ಒಣಗಾಕತೈತಿ. ಬೆಳೆ ಮಳೆ ಆದ್ರೂ ಬೆಳೆ ಆಗೋದಿಲ್ಲ. ಈ ಸರ್ಕಾರ ಈಗ ಅದ ಏನು ಇದು ಕಾಳದ ಬೆಳೆ ಪರಿಹಾರ ಕೊಡ್ಬೇಕು. ಈ ಬರ ಪರಿಹಾರ ಘೋಷಣೆ ಮಾಡ್ಬೇಕು. ಆಮೇಲೆ ಇದ್ರ ಜೊತೆಯಲ್ಲಿ ರೈತರ ಸಾಲ ಮನ್ನಾ ಮಾಡ್ಬೇಕು. ಈಗ 1 ಎಕರೆಕ್ ನಾವು ಎಷ್ಟು 15ರಿಂದ 25 ಸಾವಿರ ರೂಪಾಯಿ ಖರ್ಚು ಮಾಡಿವಿ. ಕಸನ ತೆಗ್ಸಿವಿ. ಏನ್ ಮಾಡಿದ್ರು ನಮ್ಗೆ ಪ್ರಯೋಜನ ಇಲ್ದಾಗ ಆಗೈತಿ. ಈ ಸದ್ಯಕ್ಕೆ ನಾವು ಏನು ಈರುಳ್ಳಿ ಬಿತ್ತಬೇಕಂತ ವಿಚಾರ ಇಟ್ಕೊಂಡು ನಾವು ಉಳ್ಕೆದು ಕರೆವಲ ಹದಗೊಳಿಸಿ ಬೀಜ ಗೊಬ್ಬರ ಸಾಲ ಮಾಡಿ ಬೀಜದ ಗೊಬ್ಬರ ತಂದಿಟ್ಕೊಂಡ್ರು ಇವತ್ತಿಗೆ ಮಳೆ ಸುರ್ಲಾರ್ದಕ್ಕ ನಾವು ಹಿಂಗಾರಿಗೆ ಏನಾರ ಒಂದು ಕಡ್ಲಿ ಜೋಳಕ್ಕ ಬಿತ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಶೀಘ್ರದಲ್ಲಿ ನಮ್ಮ ಏನೈತಿ ನಮ್ಮ ಪರಿಹಾರನ ಇವತ್ತು ಶೀಘ್ರದಲ್ಲಿ ನಮ್ಗೇನು ಎಲ್ಲ ಹಾಳಾದ ಪರಿಹಾರ, ಬರ ಪರಿಹಾರ, ಆಮೇಲೆ ನಮ್ಗೆ ಸಾಲ ಮನ್ನಾ ಇದನ್ನೆಲ್ಲ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಿಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿ ಸರ್. ಎಲ್ಲಾ ಹಳದಿ ರೋಗ ಬಿದ್ದೈತಿ. ಈಗ ಬಿತ್ತಿ ರೈತರು 2 ತಿಂಗಳಾತು, ಮಳಿ ಇಲ್ಲ. ಏನ್ ಬಿತ್ತಿದ್ದು ಕಾದಂಚಿ ಮೇಲೆ ನೀರ್ ಹಾಕಿ ಆಗೈತಿ ಬಾಳ್ವಿ. ಇದು ಏನ್ರಿ ಎಲ್ಲಾ ಬಿತ್ತಿದ್ವಿ ಕರ್ರಗಾಗಿ ಹೋಗ್ಯಾವ. ಏನ್ ರೈತರ ಬಾಳ್ವಿ ಯಾವ್ದು ಲಾಭನ ಇಲ್ರಿ. ಗೊಬ್ಬರ ಗುಡ್ಯಾವ ಎಲ್ಲಾ ಹಾಕಿ ಬರ್ತೈತಿ ಅಂತ ಮಾಡ್ತೀವಿ. ಏನ್ ಮಳೆ ಆಗಲ್ಲ ಎಳಕ್ ಸರಿಯಾಗಿ. ಏನು ಮಾಡಕ್ಕಾಗಲ್ವು. ಹುಟ್ಟಿ ಪೀಕ್ ಒಟ್ಟು ಒಣಗಿ ಹೊಂಟಾವ್ರಿ. ಈಗ 2 ತಿಂಗಳಾತು ಎಲ್ಲಾ ಒಣಗಿ ಹೋಗ್ಯಾವ್ರು. ರೋಗ ಒಂದ್ ಬಿದ್ದಾವು. ಎಲ್ಲಾ ಫಜಿತ್ ಆಗೈತ್ರಿ ರೈತರ ಬಾಳ್ವಿ. ಏನು ಎದಕ್ ಬರ್ದಾಗ ಐತಿ ನೋಡ್ರಿ ಬಾಳ್ವಿ. ಈಗ ಒಂದ್ 30,000 ಖರ್ಚಾಗ್ಯಾವ್ರಿ ಅಷ್ಟು ಹೊಲ ಕೂಡಿ. ಎಕರೆಕ್ರಿ ಒಂದ್ 15 ಸಾವಿರ ರೀ. ಎಲ್ಲಾ ಬಾಳ್ವಿ ಎಲ್ಲಾ ಫಜಿತ್ ನೋಡ್ರಿ ರೈತರ ಬಾಳ್ವಿ. ಎದಕ್ ಬರ್ದಾಗ ಐತಿ. ಏನ್ ಮಾಡ್ಬೇಕ್ರಿ ಎಲ್ಲಾ ಏನ್ ಮಾಡಕ್ ದಿಕ್ ತಿಳಿದಾಗ ಐತಿ ರೈತರಿಗೆ. ನಿಂಗಪ್ಪ ಗಡಾದ್ರಿ.